ಇನ್ಸಾ ಅಲ್ಲ ಅಂತೇಳಿ ಘೋಷಣೆ ಕೂಗಿದ್ರು, ಅವ್ರು ಮತಾಂಧರು, ಅವ್ರು ದೇಶದ್ರೋಹಿಗಳು, ಅವ್ರು ತಾಲಿಬಾನ್ಗಳು. ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ ಅಂದ್ರೆ 144 ಸೆಕ್ಷನ್ ಹಾಕಿದ್ರೆ ಮಾತ್ರ ಅಸೆಂಬಲ್ ಆಗಂಗಿಲ್ಲ. ಅಸೆಂಬಲ್ ಆಗ್ತಾರಪ್ಪ, ಆಟ ಆಡ್ತಾರೆ, ಯಾರು ತಪ್ಪಿಸಕ್ಕಾಗುತ್ತೆ? ಆಟ ಆಡೋದನ್ನ ಶಾಲಾ ಮಕ್ಕಳನ್ನ ಶಾಲಾ ಅವಧಿ ಮುಗಿದ್ಮೇಲೆ ಯಾರು ಆಟ ಆಡ್ತಿದ್ರು ಅವ್ರು ತಗೊಂಡು ಜೈಲಿಗೆ ಹಾಕ್ತಾರೆ. ಅವರು ಯಾರು ಜೈಲಿಗೆ ಹಾಕಕ್ಕಾಗಲ್ಲ. ಈಗ ತಾಲೂಕು ಕಚೇರಿ, ಸರ್ಕಾರಿ ಕಚೇರಿ, ಆ ಸರ್ಕಾರಿ ಕಚೇರಿಗೆ ಜನ ಬರ್ತಾರೆ. ಬಂದವರು ನೀವು ಇಂಥದೇ ಮಾತಾಡ್ಬೇಕು ಅಂತ ಇವ್ರು ನಿರ್ಬಂಧ ಹಾಕಕ್ಕಾಗತ್ತಾ? ಇವ್ರು ಮೈಕ್ ಹಾಕೋದಕ್ಕೆ ಅನುಮತಿ ಬೇಕು ಅಂತ ಕೇಳ್ಬೋದು, ಸ್ಟೇಜ್ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುಮತಿ ಬೇಕು ಅಂತ ಕೇಳ್ಬೋದು. ಅದು ಈಗಲೂ ಇದೆ, ಮುಂಚೆನೆ ಇತ್ತು, ಈಗಲೂ ಇದೆ. ಆಟ ಆಡೋದನ್ನೇ ಯಾರು ತಪ್ಸಕ್ಕಾಗತ್ತೆ? ಹಾಡು ಹೇಳೋದನ್ನೇ ಯಾರು ತಪ್ಸಕ್ಕಾಗತ್ತೆ? ಕಥೆ ಹೇಳೋದನ್ನೇ ಯಾರು ತಪ್ಸಕ್ಕಾಗತ್ತೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಯಲ್ಲಿ ನಡೆಯೋದು ಆಟ, ನಡೆಯೋದು ಹಾಡು ಹೇಳ್ಕೊಡೋದು, ನಡೆಯೋದು ಮಹಾಪುರುಷರ ಕತೆ ಹೇಳೋದು. ಇದು ಬಿಟ್ಟು ಬೇರೆ ಏನ್ ನಡೆಯುತ್ತೆ? ಅಲ್ಲೇನ್ ಬಾಂಬ್ ತಯಾರು ಮಾಡೋದು ಹೇಳ್ಕೊಡ್ತಾರಾ? ಅಥವಾ AK-47 ಇಟ್ಕೊಂಡು ಶೂಟ್ ಮಾಡ್ತಾರ? ಯಾವುದು ಹೇಳಲ್ಲ. ಇದನ್ನ ಯಾರು ತಡಿಯಕ್ಕಾಗತ್ತೆ? ನೀನು ವ್ಯಾಯಾಮ ಮಾಡೋದು ಬೇಡ, ನೀನು ಸರ್ಕಾರಿ ಆಟದ ಮೈದಾನದಲ್ಲಿ ಅಂತ ಯಾರು ತಡಿಯಕ್ಕಾಗಲ್ಲ. ವ್ಯಾಯಾಮ ಮಾಡೋರು ಬಂದೇ ಬರ್ತಾರೆ. ವ್ಯಾಯಾಮ ಮಾಡೋರು ಕತೆ ಹೇಳೋದು ಬೇಡ ಅಂತ ಯಾರಿಗಾರು ಕತೆ ಹೇಳಬಾರ್ದು ಅಂತ ತಡಿಯಕ್ಕಾಗತ್ತಾ? ತಡಿಯಕ್ಕಾಗಲ್ಲ. ಇವರು ಮೈಕ್ ಪರ್ಮಿಷನ್ನು, ಸ್ಟೇಜ್ ಹಾಕೋದು, ಇದಕ್ಕೆಲ್ಲ ನಿಯಂತ್ರಣಗಳನ್ನು ಹೇರಬಹುದು. ಅದು ಮುಂಚೆನೇ ಇತ್ತು, ಈಗಲೂ ಇದೆ. 144 ಸೆಕ್ಷನ್ ಇದ್ದಾಗ ಮಾತ್ರ ನೀವು 5 ಜನ ಗುಂಪು ಕೂಡಂಗಿಲ್ಲ ಅಂತ ನಿರ್ಬಂಧ ಹಾಕ್ಬೋದು. ಅದು ಮುಂಚೆನೇ ಇತ್ತು, ಈಗಲೂ ಇದೆ. 2000 ನನಗೆ ಅದರಲ್ಲಿ ಮಾಹಿತಿ ಇಲ್ಲ. 2013 ಬಿಜೆಪಿ ಆದೇಶ ಯಾವ ಹಿನ್ನೆಲೆಯಲ್ಲಿ ಅದನ್ನು ಬಂದಿತ್ತು? ಬಿಜೆಪಿ ಆದೇಶ ಅಲ್ಲ, ಕರ್ನಾಟಕ ಸರ್ಕಾರದ ಆದೇಶ. ನನ್ನ ಹತ್ರ ಮಾಹಿತಿ ಇಲ್ಲ. ಇವರು ಅದೆಲ್ಲ ನಡಿಲಾರ್ದ ಬಿಡ್ರಿ, ಅದೆಲ್ಲ ಏನ್ ಮಾಡಕ್ಕಾಗತ್ತೆ? RSS ಇರೋದು ಜನರ ಹೃದಯದಲ್ಲಿ ಮತ್ತು ಅದರ ದೇಶಭಕ್ತಿಯ ವಿಚಾರದಲ್ಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಳ್ಳೆ ವಿಚಾರ ಆಗಿದ್ರೆ, ದೇಶ ಹಾಳು ಮಾಡೋ ವಿಚಾರ ಆಗಿದ್ರೆ ಸಂಘ ಇಷ್ಟು ದೊಡ್ಡದಾಗಿ ಬೆಳಿತಾನೆ ಇರ್ಲಿಲ್ಲ. ಯಾಕೆ? ಸಂಘಕ್ಕೆ ಬಂದವರಲ್ಲಿ ಬಹುತೇಕ ಜನ ಸಂಘವನ್ನು ಸ್ವೀಕಾರ ಮಾಡ್ತಾರೆ. ಹೇಳಿ, ಸಂಘದಲ್ಲಿ ಇರೋದು ನಿಸ್ವಾರ್ಥವಾಗಿರ್ತಕ್ಕಂಥ ದೇಶ ಪ್ರೇಮ. ಹಂಗಾಗಿ ಅದು ಬೆಳೀತಾ ಹೋಗಿದೆ. ಈಗ ಕಾಂಗ್ರೆಸ್ ಸೇವಾದಾಗ 13 ವರ್ಷ ಅದನ್ನ ಕುರ್ಚಿ ಎತ್ತೋದಕ್ಕೆ ಇವ್ರ ಪಕ್ಷದ ನಾಯಕರುಗಳಿಗೆ ಜೈಕಾರ ಹಾಕೋದಕ್ಕೆ ಬಳಕೆ ಮಾಡ್ಕೊಂಡ್ರು. ಉಳಿತಾ ಅದು ರಾಷ್ಟ್ರೀಯ ಇವತ್ತು 100 ವರ್ಷ ಆಗ್ತಾ ಇದೆ ಅಂತ ಯಾರು ನೆನಪಾರ ಮಾಡ್ಕೋತಾ ಇದ್ದಾರ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಪಥಸಂಚಲನಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಗಣವೇಶಗಳನ್ನ ಸಪ್ಲೈ ಮಾಡ್ಲಿಕ್ಕೆ ಆಗ್ಲಾರ್ದಷ್ಟು ಮಟ್ಟಿಗೆ ಗಣವೇಶದ ಬೇಡಿಕೆ ಯಾಕೆ ಬರ್ತಾ ಇದೆ? ಅಂತ ಹೇಳಿದ್ರೆ ದೇಶದ ಉದ್ದಗಲಿಕ್ಕೆ ಜನರಿಗೆ ಮನವರಿಕೆ ಆಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಒಂದು ದೇಶಭಕ್ತ ಸಂಘಟನೆ. ಅಲ್ಲಿ ಕೆಲಸ ಮಾಡುವಂತ ಬಹುತೇಕ ಜನ ನಿಸ್ವಾರ್ಥಿಗಳು. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ಜಾತೀಯತೆ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಇದ್ದಾರೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ದೇಶ ಬಲ ಆಗಬೇಕು ಅಂತ ಬಯಸ್ತಾರೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ದೇಶ ಪರಮ ವೈಭವದ ಸ್ಥಿತಿಗೆ ತಲುಪಬೇಕು ಅಂತ ಬಯಸ್ತಾರೆ. ಅಲ್ಲಿ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ, ಗೇಯ ಮಹಾಜಲದಿಯೊಳಗೆ ಸಲಿಲವಾಗಿ ಹರಿಯುವ, ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುತ್ತಾ, ರೊಚ್ಚು ರೋಷ ನೀಗುತ್ತಾ ಬಂಧು ಭಾವ ಬೆಳೆಸುವ, ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುತ್ತಾ. ಇದನ್ನೆಲ್ಲ ಸಂಘ ಹೇಳ್ಕೊತಿದ್ದು. ಇದರಲ್ಲಿ ಯಾವ ಸಾಲನ್ನ ನೀವು ವಿರೋಧಿಸ್ತೀರಿ ಹೇಳಿ? ಯಾವ ಸಾಲನ್ನು ವಿರೋಧಿಸ್ತೀರಿ? ಇಂತಹ ಸಾವಿರಾರು ದೇಶಭಕ್ತಿ ಗೀತೆಗಳನ್ನ ಸ್ವಯಂ ಸೇವಕರ ಹೃದಯದ ಆಳಕ್ಕೆ ಇಳಿಸಿ ಅವ್ರನ್ನ ದೇಶಭಕ್ತರನ್ನಾಗಿ ತಯಾರು ಮಾಡಿದೆ. ಇದರಲ್ಲಿ ಯಾವುದು ನೀವು ದೂರ ಇಡಕ್ ಬಯಸ್ತೀರಿ? ದೂರ ಇಟ್ರೆ ನಷ್ಟ ಯಾರಿಗೆ? ದೇಶಕ್ಕೆ ನಷ್ಟ. ಇದ್ರ ಲಾಭನ ಯಾರು ಪಡಿತಾರೆ? ಅರಾಜಕವಾದಿಗಳು ಪಡಿತಾರೆ. ಇದ್ರ ಲಾಭನ ಯಾರು ಪಡಿತಾರೆ? ಭಾರತ್ ಪೇರೆ ತುಕುಡೆ ಹೊಂಗೆ ಇನ್ಸಾ ಅಲ್ಲ ಅಂತ ಕೂಗಿದವ್ರನ್ನ ಇವ್ರು ಒಪ್ಕೊಳ್ತಾರೆ. ಭಾರತ್ ಮಾತಾ ಕಿ ಜೈ ಅನ್ನೋರನ್ನ ವಿರೋಧ ಮಾಡ್ತಾರೆ.
ಅದೇ ಇವ್ರಿಗೆ ಕಾಣುತ್ತಲ್ವಾ. ಕನ್ನಯ್ಯ ಅಂಡ್ ಕಂಪನಿ ಭಾರತ್ ತೇರೆ ತುಕುಡೆ ಹೊಂಗೆ ಇನ್ಸಾ ಅಲ್ಲ ಅಂತ ಕೂಗಿದ ಗ್ಯಾಂಗ್ನವರು. ಅವರು ಇವರು ಒಡ್ಡೋಲಗದಲ್ಲಿ ಬಂದು ಸೇರ್ಕೊಳ್ತಾರೆ. ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲದೆ, ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲದೆ, ಬುಲೆಟ್ ಮೂಲಕ ಸತ್ತಾ ಪರಿವರ್ತನೆ ಅಂದ್ರೆ ಅಧಿಕಾರದ ಪರಿವರ್ತನೆ ಮಾಡ್ತೀವಿ ಅಂತಕ್ಕಂಥ ನಕ್ಸಲ್ ಮತ್ತು ಅರ್ಬನ್ ನಕ್ಸಲ್ರು ಇವರಿಗೆ ಬಹಳ ಆತ್ಮೀಯರಾಗ್ತಾರೆ. ದೇಶಭಕ್ತಿಯ ಪ್ರಕಟೀಕರಣ ಮಾಡುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರು ಅದನ್ನ ಕಂಡ್ರೆ ಅಸಹನೆ ನಿರ್ಮಾಣ ಆಗುತ್ತೆ. ಅಂದ್ರೆ ಯಾರನ್ನ ದೇಶದ್ರೋಹಿಗಳು ಅಂತ ಕರಿಬೇಕು? ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ವಿರೋಧ ಮಾಡ್ತಾರೆ ಅವರು ದೇಶದ್ರೋಹಿಗಳು. ಯಾರು ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲದೆ ಇರುವಂತ ಜನ ಇದ್ದಾರೆ ಅವರು ಪ್ರಜಾಪ್ರಭುತ್ವ ವಿರೋಧಿಗಳು. ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು. ವಿಪಕ್ಷದ ನಾಯಕರುಗಳನ್ನೆಲ್ಲ ಜೈಲಿಗಟ್ಟಿದ್ರು. ಅಷ್ಟು ಮಾತ್ರ ಅಲ್ಲ, ಕಮಿಟೆಡ್ ಜುಡಿಷಿಯರಿಯೇ ಮಾತಾಡಿದ್ರು. ಅಂದ್ರೆ ನ್ಯಾಯಾಂಗವೇ ಆಳುವ ಪಕ್ಷದ ಮರ್ಜಿಗನುಗುಣವಾಗಿ ತೀರ್ಪು ಕೊಡಬೇಕು, ಅದಕ್ಕೆ ಬದ್ಧವಾಗಿರಬೇಕು ಅನ್ನುವಂಥ ವ್ಯಾಖ್ಯಾನವನ್ನೇ ಸುಪ್ರೀಂ ಕೋರ್ಟ್ ಮುಂದೆ ಕೊಟ್ಟಿದ್ರು. ಮಾಧ್ಯಮಗಳಿಗೆ ಮುಕ್ತವಾಗಿ ಬರೆಯುವ ಸ್ವಾತಂತ್ರ್ಯವನ್ನು ಕೂಡ ಕಿತ್ಕೊಂಡಿದ್ರು. ಸಂಪಾದಕೀಯಗಳನ್ನು ಕೂಡ ಮುಕ್ತವಾಗಿ ಬರೆಯುವ ವಾತಾವರಣ ಇರಲಿಲ್ಲ. ಇಂದಿರಾ ಗಾಂಧಿ ಉಳಿದ್ರ, ಇಂದಿರಾ ಗಾಂಧಿಯವರ ಅಧಿಕಾರ ಉಳ್ಕೊಳ್ತಾ, ಇಂದಿರಾ ಗಾಂಧಿಯವರ ಸರ್ವಾಧಿಕಾರವನ್ನ ಪ್ರಜಾಪ್ರಭುತ್ವ ಕೊನೆ ಮಾಡ್ತು, ಪ್ರಜೆಗಳು ಕೊನೆ ಮಾಡಿದ್ರು. ಹಂಗೆಯೇ ಕಾಂಗ್ರೆಸ್ಸಿನ ಸರ್ವಾಧಿಕಾರವನ್ನ, ಸಿದ್ದರಾಮಯ್ಯನವರ ಸರ್ವಾಧಿಕಾರವನ್ನ ಈ ದೇಶದ ಪ್ರಜೆಗಳು ಒಂದಲ್ಲ ಒಂದಿನ ಕಿತ್ತೊಗೆದೇ ಒಗಿತಾರೆ. ಆಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಧ್ಯಾನಿತ್ ಸಂದರ್ಭದಲ್ಲಿ ಭೂಗತ ಚಳುವಳಿಯ ಮೂಲಕ ಹೋರಾಟ ಮಾಡಿದ್ರು. ಪ್ರಜಾಪ್ರಭುತ್ವವನ್ನು ಪುನರ್ಸ್ಥಾಪಿಸಿದ್ರು, ಜನಾಭಿಪ್ರಾಯವನ್ನು ರೂಪಿಸಿದ್ರು. ಈಗಲೂ ಅಷ್ಟೇ, ಇವರೇನಾದ್ರು ಸರ್ವಾಧಿಕಾರಿ ನೀತಿಯನ್ನು ಅನುಸರಿಸಿದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಜನಜಾಗೃತಿ ಮೂಡಿಸ್ತೇವೆ, ಸರ್ವಾಧಿಕಾರಿ ಸರ್ಕಾರವನ್ನು ಕಿತ್ತೊಗಿತವೆ, ಇವರ ಮತೀಯ ಹುನ್ನಾರವನ್ನ ಬಯಲಿಗೆಳಿತವೆ, ಜಾತಿ ಜಾತಿ ಎತ್ತುಕಟ್ಟಿ ಜಗಳ ತಂದು ಹಾಕಿ ಹಿಂದೂಗಳನ್ನು ಒಡೆಯುವಂತ ಸಂಚಿನ ಬಗ್ಗೆ ಮನವರಿಕೆ ಮಾಡ್ಕೊಡ್ತೀವಿ. ಮತಾಂಧರಿಗೆ ಕುಮ್ಮಕ್ ಕೊಡ್ತಾ, ಮತಾಂಧರ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ತಾ, ಏನು ಉದಯಗಿರಿನಲ್ಲಿ, DJ ಹಳ್ಳಿ, KG ಹಳ್ಳಿಯಲ್ಲಿ, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕಿದವರು ಶಾಂತಿ ದೂತ, ಅವ್ರೇನು ಶಾಂತಿ ಪ್ರೇಮಿಗಳ? ಆ ಹುನ್ನಾರವನ್ನು ಬಯಲಿಗೆಳಿತವೆ. ಬಯಲಿಗೆಳೆದಾಗ ಜನರಿಗೆ ಅರ್ಥ ಆಗುತ್ತೆ. ಜನರಿಗೆ ಅರ್ಥ ಆದ್ರೆ ಕಿತ್ತೋಗಿ ಅಧಿಕಾರ ಕೊಟ್ಟವರಿಗೆ ಕಿತ್ತೋಗಿಯಕ್ ಬರಲ್ವಾ? ಅಧಿಕಾರ ಕೊಟ್ಟ ಜನ ಕಿತ್ತು ಹೋಗಿದ್ದಾರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.